ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಭಾಸ್ಕರಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಏನು ಟಾಪಿಕ್? ಹಣೆ ಬರದಲ್ಲಿ ಇದ್ದಂಗೆ ನಡೆಯುತ್ತಾ? ಕ್ವಶನ್ ಮಾರ್ಕ್. ಎಷ್ಟೋ ಜನಕ್ಕಿರುತ್ತೆ. ಯಾರಿಗಿರುತ್ತೆ ಅಂದರೆ, ಜೀವನದಲ್ಲಿ ಯಾರಿಗೆ ಕೆಲವೊಂದು ಇಷ್ಟು ಜನಕ್ಕೆ ಇಂಪ್ರೂವ್ಮೆಂಟೇ ಇರಲ್ಲ. ಏನು ಹಣೆ ಬರೋನೋ ಬೈಕೋತಾ ಇರ್ತಾರೆ. ಅಥವಾ ನನ್ನ ಮಗನಿಗೆ ಇಂಟ್ರೆಸ್ಟೇ ಇಲ್ಲ, ಜಾಬ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ, ಹಣೆ ಬರದಲ್ಲಿದ್ದಂಗೆ ನಡೆಯುತ್ತಾ? ಏನೋ ಒಂದು ಕ್ವಶನ್ ಮಾರ್ಕ್ ಕೆಲವು ಜನಕ್ಕೆ ಬರ್ತಕ್ಕಂಥದ್ದು, ಅಥವಾ ಎಲ್ಲರಿಗೂ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಹಣೆ ಬರದಲ್ಲಿ ಇದ್ದಂಗೆ ನಡೆಯುತ್ತಾ? ಸೊ ಇದಕ್ಕೆ ನನ್ನ ಉತ್ತರ ತುಂಬ ಚೆನ್ನಾಗಿ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಹಣೆ ಬರ ಅಂತಕ್ಕಂಥದ್ದು ಬಹಳಷ್ಟು ಜನ್ಮಗಳಲ್ಲಿ ನಾವೇನು ಪಾಪ ಪುಣ್ಯ ಮಾಡಿದ್ದೀವೋ ಅದರ ಫಲವಾಗಿ ಈ ಜನ್ಮಕ್ಕೆ ಹಣೆ ಬರ ಫಿಲ್ಟರ್ ಆಗುತ್ತೆ. ಅಂದರೆ ಈ ಜನ್ಮಕ್ಕೆ ಬರೀ ಪಾಪನೇ ಬರ್ಬೋದು, ಅಥವಾ ಬರೀ ಪುಣ್ಯನೇ ಬರ್ಬೋದು, ಅಥವಾ ಎರಡು ಮಿಕ್ಸ್ ಆಗಿ ಬರ್ಬೋದು. ಭಗವಂತನ ಇಷ್ಟ ಹೆಂಗೆ ಬೇಕಾದ್ರೂ ಈ ಜನ್ಮ ನಿಮಗೆ ಕೊಡ್ಬೋದು. ಯಾವುದೋ ಜನ್ಮದಲ್ಲಿ ತುಂಬ ಪುಣ್ಯ ಮಾಡಿರ್ತೀರ, ಈ ಜನ್ಮಕ್ಕೆ ಅದು ಬರದೇ ಇರ್ಬೋದು, ಯಾವುದೋ ಜನ್ಮ ಮುಂದಕ್ಕೆ ಸಿಗ್ಬೋದು. ಯಾವುದೋ ಜನ್ಮದಲ್ಲಿ ಪಾಪ ಮಾಡಿರ್ತೀರ, ಈ ಜನ್ಮದಲ್ಲಿ ಭಗವಂತ ಪುಣ್ಯ ಕೊಡ್ಬೋದು, ನೆಕ್ಸ್ಟ್ ಜನ್ಮಕ್ಕೆ ಬರೀ ಪಾಪನೇ ಹಾಕ್ಬೋದು. ಭಗವಂತನ ಇಷ್ಟ. ಅಥವಾ ಎರಡು ಮಿಕ್ಸ್ ಮಾಡೇ ಕೊಟ್ಬಿಡ್ಬೋದು, ಭಗವಂತನ ಇಷ್ಟ. ಸೊ ಇಲ್ಲಿ ಹಣೆ ಬರ ಅಂತಕ್ಕಂಥದ್ದು ಪಾಪ ಪುಣ್ಯ ಲೆಕ್ಕಾಚಾರದ ಒಂದು ಪದ್ಧತಿ. ನೀವೇನು ಕೆಲಸ ಮಾಡ್ತೀರಾ, ಪುಣ್ಯ ಇದ್ದರೆ ಎಕ್ಸಲೆಂಟ್ ಆಗುತ್ತೆ, ಪಾಪ ಇದ್ದರೆ ಫೇಲ್ಯೂರ್ ಆಗುತ್ತೆ. ಬಟ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ನಿನ್ನ ಕೆಲಸವನ್ನು ನೀನು ಮಾಡು, ಫಲ ನನಗೆ ಬಿಡು. ಅಂದರೆ ಏನರ್ಥ? ಏನಾದರೂ ಕೆಲಸ ಮಾಡಬೇಕು ಅಂತ ಅರ್ಥ. ಎಷ್ಟೋ ಜನ ಕೇಳ್ತಾ ಇರ್ತಾರೆ ನಮ್ಮನ್ನು ಕನ್ಸಲ್ಟೇಷನ್ಸಲ್ಲಿ, ಸರ್ ಹಣೆ ಬರ ಇದ್ದಂಗೆ ನಡೆಯೋದಾದರೆ ನನ್ನ ಮಗುಂಗೆ ಜಾಬೇ ಇಂಟ್ರೆಸ್ಟ್ ಇಲ್ಲ, ಅದೇ ಕಳಿಸ್ಬೇಕಲ್ಲ, ಹಣೆ ಬರನೇ ಕಳಿಸ್ಬೇಕು. ಭಗವಂತ ಇಚ್ಛೆ ಇಲ್ಲದೇ ಯಾವ ಕೆಲಸನೂ ಮಾಡಲ್ಲ. ಇಚ್ಛೆ ಇರಬೇಕು. ನಾನು ಜಾಬ್ಗೆ ಹೋಗಬೇಕು, ಜಾಬ್ ಹುಡುಕ್ತಾ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ. ಆ ಫೇಟ್ ಅವಾಗ ಲೆಕ್ಕಾಚಾರ. ನಿನಗೆ ಜಾಬ್ ಇವಾಗ ಸಿಗಬೇಕಾ, ನೆಕ್ಸ್ಟ್ ಮಂತಲ್ಲಿ ಸಿಗಬೇಕಾ, 6 ತಿಂಗಳಾದ್ಮೇಲೆ ಸಿಗಬೇಕಾ, 1 ವರ್ಷ ಬಿಟ್ಟು ಸಿಗಬೇಕಾ? ಹಣೆ ಬರ ಡಿಸೈಡ್ ಆಗುತ್ತೆ. ನಾನು ಜಾಬಿಗೆ ಸೇರೋಕ್ಕೆ ಇಷ್ಟನೇ ಇಲ್ಲ, ಹೋಗೋಕ್ಕೆ ಇಷ್ಟನೇ ಇಲ್ಲ, ಇಚ್ಛೆನೇ ಇಲ್ಲ, ದೇವರು ಕೊಡೋದೇ ಇಲ್ಲ. ಅಲ್ಲಿ ಹಣೆ ಬರ ಅಂತ ಹೇಳೋಕ್ಕಾಗಲ್ಲ. ಅವ್ನು ಮನೇಲಿ ಕೂತ್ಕೊಂಡು ಇಂಟ್ರೆಸ್ಟ್ ಇಲ್ಲ ಅಂದರೆ ದೇವ್ರು ಅದನ್ನು ಲೆಕ್ಕಾಚಾರ ಮಾಡಲ್ಲ. ಪ್ರಯತ್ನ ಮಾಡ್ತಾ ಇದ್ದಾನ, ಅದು ಲೆಕ್ಕಾಚಾರ ಆಗುತ್ತೆ. ಈಗ ಯಾವುದೇ ಒಂದು ತೊಳಿ ಪ್ರಯತ್ನಕ್ಕೆ ಫಲ ಅಂತ ಇರತಕ್ಕಂಥದ್ದು. ಈಗ ಸಿನಿಮಾ ಇಂಡಸ್ಟ್ರಿ ಅವರೊಂದು ಫಿಲಮ್ ಮಾಡಿರ್ತಾರೆ, ಪ್ರಮೋಷನ್ ಮಾಡಲಿಲ್ಲ ಅಂದರೆ ಜನ ಹೋಗೋದೇ ಇಲ್ಲ, ಏಕೆಂದರೆ ಗೊತ್ತೇ ಇರಲ್ಲ ಜನಕ್ಕೆ. ಪ್ರಮೋಷನ್ ಅನ್ನೋದು ಪ್ರಯತ್ನ, ಹಣೆ ಬರ ಆಮೇಲೆ ಡಿಸೈಡ್ ಆಗುತ್ತೆ. ಪ್ರಯತ್ನನೇ ಮಾಡಲಿಲ್ಲ ಅವರು ಪ್ರಮೋಷನ್ಗೆ, ಬರೀ ಥಿಯೇಟರ್ಸಲ್ಲಿ ಹಾಕ್ಬಿಟ್ರು. ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿರಲ್ಲ, ಕಡಿಮೆ ಆಗ್ತಕ್ಕಂಥದ್ದು ಅಲ್ವಾ? ಹಾಗೇ ನಮ್ಮ ಜೀವನದಲ್ಲಿ ಹಣೆ ಬರ ಯಾವತ್ತೂ ಫಲ ಕೊಡ್ತಕ್ಕಂಥದ್ದು ನಮ್ಮ ಇಚ್ಛೆಗೆ, ಪ್ರಯತ್ನಕ್ಕೆ. ಫಸ್ಟು ಇಚ್ಛೆ ನೋಡ್ತಾನೆ ದೇವರು, ಇವನಿಗೆ ಏನು ಇಚ್ಛೆ ಇದೆ, ಡೆಫಿನೆಟ್ಲಿ ಹಣೆ ಬರ ಇದ್ದಂಗೆ ನಡೆಯುತ್ತವಾಗ. ನನಗೆ ಜಾಬ್ಗೆ ಹೋಗಬೇಕು ಅಂತ ಇಷ್ಟ ಇದೆ, ಬಿಸ್ನೆಸ್ ಮಾಡಬೇಕು ಅಂತ ಇಷ್ಟ ಇದೆ, ಏನು ದಾರಿ ತೋರ್ತಾ ಇಲ್ಲ, ಆವಾಗ ಹಣೆ ಬರ ಏನು ಮಾಡುತ್ತೆ ಅಂದರೆ, ಗುಡ್ಡಿದ್ರೆ ಹೆಂಗೋ ಮಾಡಿಸ್ಬಿಡುತ್ತೆ. ಅದನ್ನು ಹಣೆ ಬರ ಅಂತ ಹೇಳ್ಬೋದು. ಬ್ಯಾಡ್ ಇದ್ದರೆ ಅಂಥವರೇ ಬಂದು ನಿಮಗೆ ಕನೆಕ್ಷನ್ ಆಗ್ತಾರೆ, ಹಾಳು ಮಾಡಿ ಬಿಸಾಕ್ತಾರೆ. ಸೊ ಇಚ್ಛೆನೇ ಇಲ್ಲ, ಅವಾಗ ಹಣೆ ಬರ ಏನೂ ಮಾಡ್ಸೋಕ್ಕೆ ಹೋಗಲ್ಲ. ಪಾಸಿಟಿವ್ ನೆಗೆಟಿವ್ ಏನೂ ಆಗಲ್ಲ. ನೀವು ಹೆಂಗಿರ್ತೀರ ಹಂಗೆ ಇರ್ತೀರ. ಏನಾದರೂ ನಾವು ಕೆಲಸ ಮಾಡಿದರೆ ಮಾತ್ರ ಅದಕ್ಕೆ ಫಲ ಬರ್ತಕ್ಕಂಥದ್ದು, ಅಥವಾ ಫೇಲ್ಯೂರ್ ಆಗ್ತಕ್ಕಂಥದ್ದು. ನನಗೇನು ಇಚ್ಛೆನೇ ಇಲ್ಲ, ಹಣೆ ಬರ ಏನೂ ಮಾಡಿಸಲ್ಲ. ಬೆಸ್ಟ್ ಎಕ್ಸಾಂಪಲ್ ಸನ್ಯಾಸಿಗಳು. ಅಂದರೆ ಭಗವಂತನ ಭಕ್ತರು ಅಂತ ಯಾರ್ಯಾರಿದ್ದಾರೆ, ಕೆಲವೇ ಜನ, ಎಲ್ಲರೂ ಈ ಜಗತ್ತಲ್ಲಿ ಮಾಡಲ್ಲ. ದೇವರಿಗೋಸ್ಕರ ಇಡೀ ದೇಹನ ಪಣಕ್ಕಿಡ್ತಾರೆ, ಜೀವನನ ಪಣಕ್ಕಿಡ್ತಾರೆ ಭಗವಂತನಿಗೋಸ್ಕರ. ನೋಡಿ, ಇವರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳಿರಲ್ಲ. ಆಸೆ ಆಕಾಂಕ್ಷೆನೇ ಬಿಟ್ಟು ಸಾಧನೆ ಮಾಡ್ತಾ ಇರ್ತಾರೆ. ಆದರೆ ಅವ್ರ ಜಾತಕದಲ್ಲಿರುತ್ತೆ ಕಾರ್ ಯೋಗ, ಮನೆ ಕಟ್ಟೆ ಯೋಗ, ಹುಡುಗಿ ಯೋಗ, ಮದುವೆ ಯೋಗ, ಎಲ್ಲ ಯೋಗನೂ ಇರುತ್ತೆ. ಬಟ್ ಇಷ್ಟ ಇಲ್ವಲ್ಲ, ನಾನು ಸನ್ಯಾಸಿ ಆಗಬೇಕು, ದೇವರಿಗೋಸ್ಕರನೇ ಜೀವನ ಪಣಕ್ಕಿಡಬೇಕು,
ಜಗತ್ತಿಗೋಸ್ಕರನೇ ನಾನು ಪ್ರವಚನ ಮಾಡಬೇಕು ಅನ್ನೋ ಇಷ್ಟ ಇದೆ. ನನಗೆ ಕಾರ್ ತೊಗೋಬೇಕು, ಮದುವೆ ಆಗಬೇಕು, ಮನೆ ಕಟ್ಟಬೇಕು ಅನ್ನೋ ಆಸೆ ಇಲ್ಲ. ನೋಡಿ, ಆಸೆ ಇಲ್ಲದೆ ಇರೋದಕ್ಕೆ ಭಗವಂತ ಅದನ್ನು ಮಾಡಿಸಲ್ಲ. ಒಂದು ಮಠದಲ್ಲಿ ಕೂರಿಸೋ ಪ್ರವಚನ ಮಾಡಿಸ್ತಾನೆ, ಸನ್ಯಾಸದಲ್ಲಿ ಕೂತು ಸಾಧನೆ ಮಾಡಿಸ್ತಾನೆ, ಹಿಮಾಲಯದ ಕಳಿಸಿ ಸಾಧನೆ ಮಾಡಿಸ್ತಾನೆ. ಯಾಕೆಂದರೆ ಇಚ್ಛೆ. ಈ ಇಚ್ಛೆ ಮೇಲೇ ನಮ್ಮ ಹಣೆ ಬರ ಡಿಸೈಡ್ ಆಗ್ತಕ್ಕಂಥದ್ದು. ಸರ್, ಈಗ ಸಾಧನೆ ಮಾಡ್ತಾರಲ್ಲ ಸನ್ಯಾಸಿಗಳು, ಅವ್ರಿಗೆಲ್ಲ ವೇಸ್ಟ್ ಆಗಲಿಲ್ವಾ? ವೇಸ್ಟ್ ಆಗಲ್ಲ. ಏನವ್ರದ್ದು ಪುಣ್ಯ ತೊಗೊಬಂದಿರ್ತಾರೆ, ದುಡ್ಡಿನ ಯೋಗನೋ ಮದುವೆ ಯೋಗನೋ, ಅದು ಆ ಪುಣ್ಯ ಎಲ್ಲ ಒಂದು ಕಡೆ ಶೇಖರಣೆ ಆಗಿ ಸತ್ತ ಮೇಲೆ ಯಾವುದೋ ಒಂದು 7 ಲೋಕ ಇದೆ ಮೇಲ್ಗಡೆ. ಆ ಪುಣ್ಯ ಮೇಲ್ಗಡೆ ಎತ್ತಲಿಕ್ಕೆ, ಟಾಪ್ ಲೆವೆಲ್ ಹೋಗೋದಕ್ಕೆ, ಲೋಕಕ್ಕೆ ಸಪೋರ್ಟ್ ಮಾಡುತ್ತೆ. ಆ ಪುಣ್ಯ ವೇಸ್ಟ್ ಆಗಲ್ಲ. ಈ ಜನ್ಮದಲ್ಲಿ ಯಾರ್ಯಾರು ನಾವು ಬಳಸ್ಕೋತಾ ಇಲ್ಲ, ಹಣೆ ಬರ ಸೂಪರಾಗಿದೆ, ಜಾತಕ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಹಣೆ ಬರ ಇಸ್ ಎಕ್ಸಲೆಂಟ್, ಜಾಬಲ್ಲಿ ಎಕ್ಸಲೆಂಟ್, ಬಿಸ್ನೆಸ್ಸಲ್ಲಿ ಎಕ್ಸಲೆಂಟ್, ಮದುವೆಗೆ ಎಕ್ಸಲೆಂಟ್, ಎಲ್ಲದರಲ್ಲೂ ಸೂಪರಾಗಿದೆ. ಆದರೆ ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ. ನಂಗೆ ಜಾಬ್ ಎಲ್ಲ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಎಲ್ಲ ಮಾಡೋಕ್ಕಾಗಲ್ಲ, ನಾವು ಕೂತ್ಕೊಂಡು ತಿಂತೀನಿ ತಂದಾಕಿ. ಈ ಥರ ಕೆಲವರು ಇರ್ತಾರೆ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಆ ಪುಣ್ಯ ಇದ್ದೇ ಇದೆ, ಇಲ್ಲ ಅಂತ ಅಲ್ಲ, ಪ್ರಯತ್ನ ಮಾಡಿದರೆ ಕೊಟ್ಬಿಡುತ್ತೆ, ಸರಿಯಾಗೇ ಕೊಟ್ಬಿಡುತ್ತೆ. ಆದರೆ ಇವನು ಪ್ರಯತ್ನ ಮಾಡ್ತಾ ಇಲ್ಲ, ಆ ಪುಣ್ಯ ಹಂಗೆ ಇರುತ್ತೆ. ಅವನು ಸತ್ತ ಮೇಲೂ ಹಂಗೆ ಇರುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ಹುಡ್ತಾನಲ್ಲ, ಆ ಪುಣ್ಯ ಅವಾಗ ಕೊಡ್ತಾನೆ ಮತ್ತೆ ದೇವರು. ಯಾಕೆಂದ್ರೆ ಅಲ್ಲೇ ಇರುತ್ತಲ್ಲ, ಮತ್ತೆ ಕೊಡ್ತಾನೆ. ಅದು ವೇಸ್ಟ್ ಆಗಲ್ಲ. ಬಳಸ್ಕೊಂಡಾಗ ವೇಸ್ಟು. ನಾನು ಬಿಸ್ನೆಸ್ಸಿಗೆ ಇಳಿದೆ, ಚೆನ್ನಾಗಿ ಎಫರ್ಟ್ ಆಗ್ತಾಯಿದ್ದೀನಿ, ಆ ಪುಣ್ಯ ಬತ್ತು ಎಲ್ಲ ಬಂದು ಈ ಜನ್ಮ ಕೊಟ್ಬಿಡುತ್ತೆ. ಏನು ಪ್ರಯತ್ನ ಮಾಡ್ತಾ ಇಲ್ಲ, ಆ ಪುಣ್ಯ ಹಂಗೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಹಣೆ ಬರ ಹೆಂಗೆ ವರ್ಕ್ ಆಗುತ್ತೆ ಅಂತ. ಹಣೆ ಬರದಲ್ಲಿ ಇದ್ದಂಗೆ ನಡೆಯುತ್ತೆ. ಇವತ್ತು ಊಟ ಬೇಕು ಎಲ್ಲರಿಗೂ ತಿನ್ನೋಕೆ, ಹಣೆ ಬರನೇ ಬಂದು ಅಡುಗೆ ಮಾಡಿ ನಿಮಗೆ ತುತ್ತು ಕೊಟ್ಬಿಡುತ್ತಾ? ಭಗವಂತ ತರಕಾರಿ ಬೇಕಾ ಕೊಟ್ಟಿದ್ದಾನೆ, ಏನು ಬೇಕು ಸ್ಪೆಷಾಲಿಟೀಸ್, ಗ್ಯಾಸ್ ಬೇಕಾ ಕೊಟ್ಟಿದ್ದಾನೆ, ಒಲೆ ಬೇಕಾ ಕೊಟ್ಟಿದ್ದಾನೆ, ಮಾಡ್ಕೊಳ್ಳಿ, ಊಟ ಮಾಡಿ. ಊಟ ತಿನ್ನಬೇಕು ಅನ್ನೋದು ಫಸ್ಟ್ ಇಚ್ಛೆ ಇರಬೇಕು. ಹಣೆ ಬರ ಏನು ಮಾಡುತ್ತೆ, ನಿನಗೆ ಎಷ್ಟು ಊಟ ಸಿಗಬೇಕು, ಅಥವಾ ಅದು ರುಚಿ ಇರಬೇಕಾ ಸಪ್ಪೆ ಇರಬೇಕಾ, ಹಣೆ ಬರ ಡಿಸೈಡೆಡ್. ನೋಡಿ, ಈ ಸಪ್ಪೆ ಉಪ್ಪು ಬೇಕು ಅಂತ ಯಾರು ಮಾಡಲ್ಲ, ಆಟೋಮೆಟಿಕ್ ಆಗುತ್ತೆ. ಏಕೆಂದ್ರೆ ಹಣೆ ಬರ. ನಂಗೆ ಊಟ ಇವತ್ತು ಉಪವಾಸ ಇರ್ತೀನಿ, ಹಣೆ ಬರ ತಿನ್ಸಕ್ಕೆ ಹೋಗಲ್ಲ. ಇವತ್ತು ಉಪವಾಸ ಅಲ್ವಾ, ನಾಳೆ ತಿನ್ನಬೇಕು. ಆ ನಾಳೆ ತಿನ್ನಬೇಕಾಗಿರ್ತಕ್ಕಂಥ ಅನ್ನ ಹಣೆ ಬರ. ರುಚಿಯಾಗಿ ಸಿಗ್ತಾ ಇದೆ ಡೈಲಿ, ಹಣೆ ಬರ. ಅದೇ ನಿಮ್ಮ ಪುಣ್ಯ. ಸಪ್ಪೆಯಾಗಿ ಸಿಗ್ತಾ ಇದೆ, ಹಣೆ ಬರ ಚೆನ್ನಾಗಿಲ್ವೇ? ಸೊ ಈ ರೀತಿ ಹಣೆ ಬರ ಅಂತಕ್ಕಂಥದ್ದು ಫಲ ಕೊಡುತ್ತೆ ವೀಕ್ಷಕರೇ. ಪ್ರತಿಯೊಂದು ಅಷ್ಟೇ. ಮದುವೆ ಯೋಗ ಇದೆ ಜಾತಕದಲ್ಲಿ, ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಜಾಬಲ್ಲಿ ಸೆಟ್ಲ್ ಆಗಬೇಕು, ನಾನು ಚೆನ್ನಾಗಿ ಇನ್ನೂ ದುಡಿಬೇಕು, ಈ ವಾಸೆ ಇಟ್ಕೊಂಡು ಅವ್ರ ಮನೆಯವರು ಮದುವೆ ಮಾಡ್ಕೊಳ್ಳಿ ಅಂದರೆ ಎಲ್ಲಿಂದ ಮಾಡ್ಕೊತಾರೆ? ಭಗವಂತ ನೋಡೋದು ಇಚ್ಛೆ. ಇವ್ರಿಗೆ ಇಷ್ಟ ಇದೆಯಾ? ಅವಾಗ ಯೋಗ ಇದೆಯಾ, ಕೊಡ್ತೀನಿ. ಯೋಗ ಇಲ್ಲ, ಇಚ್ಛೆ ಇದೆ, ಅವಾಗಲೂ ಆಗಲ್ಲ. ಅದನ್ನೂ ಹಣೆ ಬರ. ಇಲ್ಲಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸಾರ್ ನಾವು ತುಂಬ ಪಾಸಿಟಿವ್ ಆಗಿದ್ದೆ ಸರ್ ಇಷ್ಟು ದಿನ, ಆದರೆ ನನಗೆ ಕೆಟ್ಟದ್ದೇ ಆಯಿತು ಸರ್. ನೋಡಿ, ಪಾಸಿಟಿವ್ಗೆ ಹಣೆ ಬರ ಸಪೋರ್ಟೇ ಮಾಡಲ್ಲ ಅಂತ ಎಷ್ಟೋ ಜನ ಹೇಳಿದರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಪಾಸಿಟಿವಿಟಿ ಅಂದರೆ ಏನು ಗೊತ್ತಾ? ಆ ವ್ಯಕ್ತಿ ಬಿಸ್ನೆಸ್ ಮಾಡೋಕ್ಕೆ ಹೋಗಿದ್ದಾನೆ, ಲಾಸ್ ಆಗಿದೆ, ಆದರೆ ಅವನು ಪಾಸಿಟಿವ್ ಆಗಿ ಮಾಡೋಕ್ಕೆ ಹೋದಂತೆ, ನಂಗೆ ದುಡ್ಡು ಬಂದೇ ಬರುತ್ತೆ ಅಂತ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ತಪ್ಪಲ್ಲ. ಫೇಲ್ಯೂರ್ ಆದಾಗ ನೆಗೆಟಿವ್ ಆಗೋದು ದೊಡ್ಡ ತಪ್ಪು. ಏಕೆಂದರೆ ನಾವು ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಓಕೆ, ಪ್ರಯತ್ನಕ್ಕೆ ಫಲ ಅಂತ ಇದೆ, ಫೇಲ್ಯೂರ ಪಾಸು. ಅಲ್ಲಿ ಫೇಲ್ಯೂರ್ ಆದಾಗ ಪಾಸಿಟಿವಿಂದ ಥಿಂಕ್ ಮಾಡಬೇಕಿತ್ತು. ಹೇಗೆ? ನನ್ನ ಹಣೆ ಬರದಲ್ಲಿ ಇದಿಲ್ಲ, ಅದೃಷ್ಟ ಇಲ್ಲ ಅಂತ. ಥಿಂಕ್ ಮಾಡಿದ್ದು, ನಾನು ಪಾಸಿಟಿವ್ ಆಗಿ ಟ್ರೈ ಮಾಡಿದೆ, ನನಗೆ ಫೇಲ್ಯೂರ್ ಆಯಿತು, ಅಲ್ಲಿ ನೆಗೆಟಿವ್ ಆಯಿತು. ಆ ನೆಗೆಟಿವ್ಗೆ ಫಲ ಡಿಪ್ಪು. ಜೀವನದಲ್ಲಿ ಕೆಳಗೇ ಇರ್ತಾರೆ, ಮೇಲಕ್ಕೆ ಹೋಗಲ್ಲ. ದಟ್ ಈಸ್ ಪಾಯಿಂಟ್. ಪಾಸಿಟಿವ್ ನೆಗೆಟಿವ್ ಅನ್ನೋದು ಬಹಳ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ. ನಮ್ಮ ಆಲೋಚನೆಗಳು ಅಂತ ಇದೆಯಲ್ಲ ತಲೆ ಒಳಗಡೆ, ಅದ್ರ ಮೇಲೆ ಹಣೆ ಬರ ಡಿಸೈಡ್ ಆಗಿಬಿಡುತ್ತೆ, ಪಕ್ಕಾ ಡಿಸೈಡ್ ಆಗುತ್ತೆ. ನಿಮ್ಮ ಜಾತಕ ಸೂಪರಾಗಿದೆ, ನೀವು ಪಾಸಿಟಿವ್ ಆಗಿದ್ದೀರಾ ರೀ, ಅದೃಷ್ಟವಂತರು. ಜಾತಕ ಸೂಪರ್ ಇದೆ, ಬಟ್ ನೆಗೆಟಿವ್ ಥಿಂಕಿಂಗೇ ಮಾಡೋದು ಯಾವಾಗಲೂ. ನಿಮ್ಗೆ ಅಷ್ಟು ಉದ್ಧಾರ ಮಾಡೋದು ದೇವರು ಕಡಿಮೆ. ಏಕೆಂದರೆ ಮನಸ್ಸಿನ ಆಲೋಚನೆಗಳಿಗೆ ಫಲ. ನೀವು ಯಾವುದೇ ತಗೊಳ್ಳಿ, ಇಷ್ಟ ಇದೆಯಾ, ಕೆಲಸ ಆಗ್ತಿರುತ್ತೆ, ಆಗುತ್ತೋ ಫೇಲ್ಯೂರ್ ಆಗುತ್ತೋ, ಪ್ರಯತ್ನಕ್ಕೆ ಇಷ್ಟಕ್ಕೆ. ಇಷ್ಟನೇ ಇಲ್ಲ, ಏನು ಬರುತ್ತಲ್ಲಿ ಫಲ? ಎಕ್ಸಾಮ್ ಬರೆದ್ರೆ ಪಾಸ್ ಆ್ಯಂಡ್ ಫೇಲು, ಎಕ್ಸಾಮೇ ಬರೆದಿಲ್ಲ, ಹಣೆ ಬರ ಇದ್ದಂಗೆ ನಡೆಯುತ್ತಾ ಹೋಗ್ಬಿಟ್ಟು ದೇವ್ರು ನಿಮ್ಗೆ ಕರ್ಕೊಂಡೋಗಿ ಎಕ್ಸಾಮ್ ಬರ್ಸ್ಬಿಡ್ತಾನ? ನಾನು ಹೋಗಿ ಎಕ್ಸಾಮ್ ಬರೆದ್ರೆ ದೇವರು
ಪಾಸ್ ಮಾಡ್ತಾನೋ ಫೇಲ್ ಮಾಡ್ತಾನೋ ಅವನಿಗೆ ಬಿಟ್ಟಿದ್ದು. ಎಷ್ಟೋ ಜನ ರ್ಯಾಂಕ್ ಬಂದಿರ್ತಾರೆ, ಅದ್ಯಾಕ್ರಿ ಫೇಲ್ ಆಯ್ತಾರೆ? ಅವನಿಗೆ ಗೊತ್ತಿರುತ್ತಲ್ವೇ ನಾನು ರ್ಯಾಂಕ್ ಇಷ್ಟು ದಿನ ಬಂದಿದ್ದೀನಿ, ಸಖತ್ತಾಗಿ ಬರ್ತಿದ್ದೀನಿ, ಆದರೂ ಯಾಕೆ ಫೇಲ್ ಆಯಿತು? ಹಣೆ ಬರೀ ಆ ಟೈಮಿಗೆ ಅಲ್ಲೇನೋ ತಪ್ಪು ಮಾಡಿಸಿರುತ್ತೆ, ಆ ಪ್ರಯತ್ನಕ್ಕೆ ತಪ್ಪು ಮಾಡಿಸುತ್ತೆ. ಹಣೆ ಬರ ಕೆಟ್ಟರೆ ಚೆನ್ನಾಗಿದ್ರೆ ಚೆನ್ನಾಗೇ ಮಾಡಿಸುತ್ತೆ. ದಟ್ ಈಸ್ ಕಾನ್ಸೆಪ್ಟ್. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಒಳ್ಳೆ ಥಾಟ್ ಇಟ್ಕೋಬೇಕಂತೆ, ಒಳ್ಳೇದನ್ನೇ ಬಯಸಬೇಕು, ಒಳ್ಳೇದನ್ನೇ ಮಾಡಬೇಕು. ಯಾಕೆಂದ್ರೆ ನಿಮಗೆ ಕೊಡ್ತಾನೆ ದೇವ್ರು ಒಳ್ಳೇದು. ಸರ್ ಏನು ಸರ್ ಹಿಂಗೆ ಹೇಳ್ತೀರಾ? ನಾನು ಯಾರಿಗೂ ಕೆಟ್ಟದ್ದೇ ಬಯಸಿಲ್ಲ, ಎಲ್ಲರಿಗೂ ದುಡ್ಡು ಕೊಟ್ಟೆ, ಅವ್ರ ಕಷ್ಟ ಅಂದರು ಇವ್ರ ಕಷ್ಟ ಅಂದರು, ನನಗೆ ವಾಪಸ್ ಕೊಟ್ಟೇ ಇಲ್ಲ ಸರ್, ನಂಗೆ ಕೆಟ್ಟದ್ದೇ ಆಗೋಯ್ತು. ಹಿಂದಿನ ಜನ್ಮದಲ್ಲಿ ಬಿಟ್ರಿ. ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟೋದು ಹಿಂದಿನ ಜನ್ಮದ್ದು ಪುಣ್ಯನೋ ಪಾಪನೋ ತೀರಿಸ್ಬೇಕು, ಅನುಭವಿಸ್ಬೇಕು. ಹಿಂದಿನ ಜನ್ಮದ ಬಿಟ್ಬಿಟ್ರು, ಈ ಜನ್ಮಕ್ಕೆ ಮಾತ್ರ ಲೆಕ್ಕ ಹಾಕ್ಕೊಂಡ್ರು. ನೋಡಿ, ಒಬ್ಬ ಮನುಷ್ಯ ಒಳ್ಳೇದು ಬಯಸ್ತಾ ಇದ್ದಾನೆ, ಅವನಿಗೆ ಕೊಡೋಕ್ಕೂ ಸಖತ್ತಾಗಿದೆ, ದೇವರು ಕೊಡ್ತಾ ಇದ್ದಾನೆ ಅವನಿಗೆ. ನೋಡಿ, ಹಿಂದಿನ ಜನ್ಮದ್ದು ಪುಣ್ಯ ಚೆನ್ನಾಗಿದೆ, ಈ ಜನ್ಮದಲ್ಲೂ ಒಂದು ಮನಸ್ಸು ಚೆನ್ನಾಗಿದೆ, ಡಬಲ್ ಅದೃಷ್ಟ. ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಮಾಡ್ಕೊ ಬಂದಿಲ್ಲ ಕರ್ಮಗಳು, ಈ ಜನ್ಮದಲ್ಲಿ ಬ್ಯಾಡ್ ಇದೆ ನಿಮ್ಮ ಜಾತಕ, ಆದರೆ ಒಳ್ಳೆ ಮನಸ್ಸಿದೆ, ಏನೂ ಸಿಗ್ತಾ ಇಲ್ಲ, ಬೇಜಾರಾಗಬಾರ್ದು. ಯಾಕೆಂದ್ರೆ ಹಿಂದಿನ ಜನ್ಮದ್ದು ಕಳ್ಕೊಂಬಿಡ್ಬೇಕು. ಈ ಜನ್ಮದಲ್ಲಿ ನೀವು ಒಳ್ಳೆ ಮನಸ್ಸಿದ್ರೆ ಕೆಟ್ಟದಷ್ಟೊಂದಾಗಲ್ಲ, ಪ್ಲಸ್ ನೆಕ್ಸ್ಟ್ ಜನ್ಮ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇರತಕ್ಕಂಥದ್ದು ವೀಕ್ಷಕರೇ. ಅಯ್ಯೋ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ, ಒಳ್ಳೆ ಹುಡುಗ, ಒಳ್ಳೇದಕ್ಕೆ ಬೆಲೆನೇ ಇಲ್ಲ, ಅವ್ರು ಕೆಟ್ಟವರು ಇವ್ರು ಕೆಟ್ಟವರು, ಬೇರೆಯವ್ರು ಕಟ್ಕೊಂಡು ಏನಾಗಬೇಕು? ನಾವು ಒಳ್ಳೆತನದಲ್ಲಿ ಇದ್ದೀವ, ಒಳ್ಳೆಯವರ, ಅಷ್ಟನ್ನೇ ಮೈಂಡಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಒಳ್ಳೆತನ ವರ್ಸಸ್ ಕೆಟ್ಟತನ, ಭಗವಂತ ಕಾಯಿಲೆ ಕೊಟ್ಟರೆ ಹೆಂಗಿರುತ್ತೆ? ಕಾಯಿಲೆ ಅನ್ನೋ ಪೇನ ವ್ಯಕ್ತಿನೇ ಅನುಭವಿಸ್ಬೇಕು, ಶೇರ್ ಮಾಡೋಕ್ಕಾಗಲ್ಲ. ನೋಡಿ, ನೀವು ಕೆಟ್ಟ ದಾರಿಗೆ ಹೋಗಿ ಕೆಟ್ಟದ್ದು ಮಾಡಿಕೊಂಡ್ರೆ ಜೀವನದಲ್ಲಿ ಭಗವಂತ ಯಾವುದೋ ಕೆಟ್ಟ ಕಾಯಿಲೆ ಕೊಡ್ತಾನೆ, ಅನುಭವಿಸೋಕ್ಕಾಗಲ್ಲ. ಅದೇ ಒಳ್ಳೆತನದಲ್ಲಿದ್ದರೆ ಕೆಟ್ಟವನು ತಪ್ಪು ತಿಳ್ಕೊಂಡು ಕೆಟ್ಟ ದಾರಿಗೆ ಹೋಗ್ಬಿಡ್ತಾನೆ. ನಾನು ಒಳ್ಳೆಯದೇ ಬಯಸ್ತೆ, ಒಳ್ಳೆಯದೇ ಮಾಡಿದೆ, ನನಗೆ ಕೆಟ್ಟದ್ದಾಗ್ತಾಯಿದೆ ಅಂತ ಯಾವುದೋ ಕೆಟ್ಟ ದಾರಿಗೆ ಹೋದ, ಹಾಳಾದ ಅಂದ್ಕೊಳ್ಳಿ. ಅವನಿಗೆ ಕೆಟ್ಟ ಕಾಯಿಲೆ ಬಂದರೆ ಅವನು ಅನುಭವಿಸ್ಕೊಂಡ ಅವನು. ಆದರೆ ಒಳ್ಳೆಯವರ ತಪ್ಪು ಮಾಡ್ಕೋಬಾರ್ದು. ಆರೋಗ್ಯ ಚೆನ್ನಾಗಿ ಕೊಟ್ಟರೆ ಭಗವಂತ ಯಾವ ದುಡ್ಡು ಆಸ್ತಿ ಅದ್ರ ಮುಂದೆ ಇಲ್ಲ. ಕೋಟಿಗಟ್ಟಲೆ ಆಸ್ತಿ ಸಂಪಾದನೆ ಮಾಡಿದ್ರಿ, ಎಲ್ಲ ಕಾರಿದೆ, ಅದಿದೆ ಇದಿದೆ ಎಲ್ಲ ಇದೆ, ಆರೋಗ್ಯನೇ ಇಲ್ಲ ಅಂದರೆ ನರ್ಕ ಪಡ್ತಾ ಇದ್ದೀರಾ ಅಂದರೆ ಆ ದುಡ್ಡು ಬೇಡ ಅನಿಸುತ್ತೆ. ಅಯ್ಯೋ ಈ ದುಡ್ಡ, ಈ ಮನೆ ಆಸ್ತಿನ ಏನಕ್ಕಪ್ಪ ಬೇಕು, ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಇಲ್ಲಿ ದೇಹ ಬಾಧೆ. ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ. ಈ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಳ್ಳೆತನ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಒಳ್ಳೆತನದಲ್ಲಿದ್ದವ್ರಿಗೆ ಏನು ಆರೋಗ್ಯ ಕೆಟ್ಟೇ ಇಲ್ವಾ? ಹಾಗಾದರೆ ಬೇಜಾನ್ ನೋಡಿದ್ವಿ ಸರ್. ಸಾಧಕರಿಗೆಲ್ಲ ಬಂದಿಲ್ವಾ? ಸ್ವಾಮಿ ವಿವೇಕಾನಂದವ್ರಿಗೆಲ್ಲ ಬಂದಿಲ್ವಾ? ಏನು ಸರ್ ಹಿಂಗೆ ಹೇಳ್ತೀರಾ? ಅವರು ಅದನ್ನು ನೋಡಿ ಚೇಂಜ್ ಆಗೋ ಮನಸ್ಥಿತಿ ಇರುತ್ತೆ ಎಷ್ಟೋ ಜನದ್ದು. ಅವರ ಪ್ರಾರಬ್ಧ ಏನೂ ಇರುತ್ತೆ, ಯಾವುದೋ ಜನ್ಮದ್ದು ಏನೋ ಕೆಟ್ಟದ್ದು ಮಾಡಿರ್ತಾರೆ. ಒಳ್ಳೆಯವರಾಗಿದ್ದರೂ ಕೂಡ ದೊಡ್ಡ ದೊಡ್ಡ ಕಾಯಿಲೆ ಬರ್ತಕ್ಕಂಥದ್ದೆಲ್ಲ ಭಗವಂತನಿಚ್ಛೆ. ದೇಹ ಬಿಟ್ಟು ಭಗವಂತ ಇನ್ನೊಂದು ಕಡೆ ಹಾಕಿ ಸೃಷ್ಟಿ ಮಾಡಿ ಇನ್ನೂ ಚೆನ್ನಾಗಿಡ್ತಾನೆ ಅವ್ರನ್ನ. ಪಾಸಿಟಿವ್ ಥಿಂಕ್ ಮಾಡಬೇಕಾಗುತ್ತೆ. ಒಳ್ಳೆತನದಲ್ಲಿದ್ದರೂ ಕೆಟ್ಟ ಕಾಯಿಲೆ ಬಂತು, ಏನು ಬಂತು ಅಂತ ನಾವೇನಾದರೂ ಪ್ರಭಾವಕ್ಕೊಳಗಾಗಿ ನೆಗೆಟಿವ್ ದಾರಿಗೆ ಹೋದ್ವೋ ಈ ಜನ್ಮದಲ್ಲೂ ಶಿಕ್ಷೆ, ನರಕದಲ್ಲೂ ಶಿಕ್ಷೆ, ನೆಕ್ಸ್ಟ್ ಜನ್ಮದಲ್ಲೂ ಶಿಕ್ಷೆನೇ. ಅದಿದ್ದಿದ್ದೆ ಶಾಸ್ತ್ರಗಳಲ್ಲಿ ಬರೆದಿದೆ, ಅದನ್ನು ಹೇಳ್ತಾ ಇದ್ದೀನಿ. ನೀನೇನು ನೋಡ್ಬಿಟ್ಟಿದ್ದೀನಪ್ಪ ಸ್ವರ್ಗ ನರಕ ಕೇಳಕ್ಕೆ ಹೋಗ್ಬಿಡಿ. ಶಾಸ್ತ್ರದಲ್ಲಿ ಬರೆದಿರೋದು, ಶಾಸ್ತ್ರದಲ್ಲಿ ಏನಿದೆ ಅದೇ ನಡೀತಾ ಇದೆ ಜಗತ್ತು. ಇವತ್ತು ವರ್ಷ ಭವಿಷ್ಯ ಹೇಳ್ತಿದ್ದೀವಿ, ಹೆಂಗೆ ನಡೆಯುತ್ತೆ? ಶಾಸ್ತ್ರದಲ್ಲಿರೋದು. ಭಗವಂತ ಹಂಗೆ ಬಿಡ್ತಾನೆ ಅದನ್ನು. ಗುಡ್ಡು ಬ್ಯಾಡ್ ಸುಳ್ಳಾಗ್ತಾ ಇಲ್ವಲ್ಲ. ಅದೆಷ್ಟೋ ಜನ ಅಸ್ಟ್ರಾಲಜಿ ಸುಳ್ಳು ಅಂತ ಬಡ್ಕೋತಾ ಇರ್ತಾರೆ. ಶಕುನಶಾಸ್ತ್ರ ಸುಳ್ಳು, ಜ್ಯೋತಿಷ್ಯ ಸುಳ್ಳು ಅಂತೆ. ಇವ್ರು ಕಲ್ತ್ಬಿಟ್ಟು ಹೇಳಬೇಕು ಯಾರೇ ಆದರೂ. ಶಕುನಶಾಸ್ತ್ರ ಸುಳ್ಳಂತೆ. ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಶಕುನಶಾಸ್ತ್ರ. ಅದ್ಯಾರೋ ಹೇಳ್ತಾಯಿದ್ರು ಯಾವುದೋ ಒಂದು ಎಪಿಸೋಡಲ್ಲಿ, ಕಣ್ಣು ಗಂಡು ಮಕ್ಕಳಿಗೆ ಎಡಗಣ್ಣು ನೋಡಿದ್ರೆ ಅಶುಭ, ಬಲಗಣ್ಣು ನೋಡಿದ್ರೆ ಶುಭ. ನೋಡಿ ಇದನ್ನೆಲ್ಲ ಹಾರ್ಮೋನು ಇದಾಗುತ್ತೆ, ಅದಕ್ಕೋಸ್ಕರ ಹೊಡೆಯುತ್ತೆ, ಇದನ್ನೆಲ್ಲ ನಂಬೇಡಿ, ಮೂಢತ್ವ ಅಂತ ಎಷ್ಟೋ ಜನ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ಬಡ್ಕೋತಾ ಇದ್ರು. ನಾನು ಹೇಳೋದು, ಹಾರ್ಮೋನ್ಸು ಒಡ್ಕೊಂಡ್ರೆ ಇದು ಮಾಡಿದ್ರೆ ಇಂಬ್ಯಾಲೆನ್ಸ್ ಆದ್ರೇ ಕಣ್ಣು ಹೊಡೆಯೋದು ಸತ್ಯನೇ. ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡೋ ಶಕುನಶಾಸ್ತ್ರನೇ ಹೇಳ್ತಕ್ಕಂಥದ್ದು ಅದನ್ನು. ಭಗವಂತ ಹಾರ್ಮೋನ್ನ ಇಂಬ್ಯಾಲೆನ್ಸ್ ಅಳ್ಳಾಡಿಸಿದ್ರೇ ಕಣ್ಣು ಅಳ್ಳಾಡೋದು. ಮೈಂಡಲ್ಲಿ ಇಟ್ಕೊಳ್ಳಿ. ಕಣ್ಣು ಶೇಕ್ ಆಗೋದು ನಿಮ್ಮ ವಿಜ್ಞಾನಕ್ಕೆ ತಕ್ಕಂತೆ ಹೆಂಗೆ ಹೇಳ್ತಾರೋ ಸತ್ಯನೇ. ಅದು ಹೆಂಗೆ ಆಗ್ಬೇಕು ಪ್ರೋಸೆಸ್ಸು ಭಗವಂತನಿಚ್ಛೆ. ಸುಳ್ಳು ಅಂತ ಹೇಳ್ತಾರೆ ಯಾರು? ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೇ ಹೊಡೆಯೋದು. ನಾವು ಒಪ್ಕೋತಾ ಇದ್ದೀವಿ. ಆದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಥರ ಮಾಡೋದೇ ಭಗವಂತ. ಮೈಂಡಲ್ಲಿ ಇಟ್ಕೊಳ್ಳಿ. ಅದನ್ನೇ ಶಕುನಶಾಸ್ತ್ರ ಅಂತ ಕರಿತೀವಿ. ಶಕುನಶಾಸ್ತ್ರ ಸುಳ್ಳಾಗಿರೋ ಹಿಸ್ಟ್ರಿನೇ ಇಲ್ಲ. ಅದು ಯಾರ್ಯಾರು ಸುಳ್ಳು ಅಂತ ಹೇಳ್ತೀರಾ, ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ. ಅದ್ರ ಬಗ್ಗೆ ಜ್ಞಾನ ನಿಜವಾಗ್ಲೂ ಇದೆಯಾ ನಿಮಗೆ? ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ? ಯಾವನೋ ಸುಳ್ಳು ಬೊಗಳ್ತಾ ಇದ್ದಾನೆ ಅಂದರೆ ಅವನದೇ ಎತ್ಕೊಂಡು ಕೂತ್ಕೊಂಡು ಚಪಾತಿ ಥರ ಹರ್ಕೊಂಡು ಕೂತ್ಕೋತೀರಾ? ಒಳ್ಳೆಯದನ್ನು ಹೇಳಿ ಜನಕ್ಕೆ.
ಒಳ್ಳೆಯದನ್ನು ಹೇಳಿ. ಶಕುನಶಾಸ್ತ್ರದ ಬಗ್ಗೆ ನೀವು ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳಿ. ಯಾಕೆಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಯಾಕೆ ಸ್ಟ್ರಾಂಗಾಗಿ ಹೇಳ್ತೀನಿ ಗೊತ್ತಾ, ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿರೋನು ನಾನು ಶಕುನಶಾಸ್ತ್ರವನ್ನು. ಯಾವ್ಯಾವ ಪ್ರಾಣಿ ಹೆಂಗೆ ನನ್ನ ಲೈಫಲ್ಲಿ ಹೆಂಗೆ ನಡೆದಿದೆ, ಚಿಕ್ಕ ವಯಸ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಇದು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಶಕುನಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರ ಕಾನ್ಸೆಪ್ಟ್ ಬೇರೆ. ಜ್ಯೋತಿಷ್ಯ ಶಾಸ್ತ್ರ ಲಾಂಗ್ ಟರ್ಮ್, ದಶಾಭುಕ್ತಿ ಮೇಲೆ ಹೋಗುತ್ತೆ. ನಿಮಗೆ ಶಾರ್ಟ್ ಟರ್ಮ್ ಇವೆಂಟ್ಸು ಶಕುನಶಾಸ್ತ್ರನೇ ಕೊಡ್ತಕ್ಕಂಥದ್ದು. ಇವೆಂಟ್ಸ್ನ ಬಹಳ ಅದ್ಭುತವಾಗಿ ಕೊಡುತ್ತೆ ಶಕುನಶಾಸ್ತ್ರ, ಸುಳ್ಳಾಗಲ್ಲ. ಅದ್ಯಾರೋ ಸುಳ್ಳು ಅಂತ ಬಡ್ಕೋತಾರೆ ಕೆಲವರು. ನೀವು ಅಧಾರ್ಮಿಕರಷ್ಟೇ, ಅಥವಾ ನಿಮ್ಮಲ್ಲಿ ತಪ್ಪು ತಿಳುವಳಿಕೆ ಇದೆ ಜ್ಞಾನದ ಬಗ್ಗೆ, ಶಾಸ್ತ್ರದ ಬಗ್ಗೆ. ನಿಮ್ಮಂಥವ್ರೆ 10 ಜನ ಸೇರ್ಕೋತೀರಾ ಎಲ್ಲೋ ಒಂದು ಕಡೆ, ಅದಕ್ಕೆ 50 ನೆಗೆಟಿವ್ ಕಮೆಂಟು. ಅವ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ಳೋದು. ಆಹಾ ನಾನು ಒಳ್ಳೇದು ಹೇಳ್ದೆ, ಮೂಢತ್ವ ಎಲ್ಲ ತೆಗಿತಾ ಇದ್ದೀನಿ, ಮನೆ ಹಾಳು ಮಾಡ್ತಾಯಿದ್ದೀರಾ. ಶಾಸ್ತ್ರ ನಂಬಿಸ್ತಾನೆ, ಮನೆಗಳು ಹಾಳು ಮಾಡ್ತಾಯಿದ್ದೀರಾ ನೀವುಗಳು. ಎಷ್ಟೋ ಜನ ಯೂಟ್ಯೂಬ್ ಚಾನಲ್ಲು ಆ ಲೈಫು ಈ ಲೈಫು ಅಂತೆಲ್ಲ ಬರುತ್ತೆ. ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ. ಹಬ್ಬಬ್ಬಬ್ಬಬ್ಬ ಏನು ಧಾರ್ಮಿಕರು ಇವರೆಲ್ಲ. ಸತ್ಯನ ಸುಳ್ಳು ಮಾಡೋಕೆ ಹೋಗ್ತಾರೆ, ಸುಳ್ಳನ್ನ ಸತ್ಯ ಮಾಡೋಕೆ ಹೋಗ್ತಾರೆ. ಅಂಥ ಪಾಪಿಗಳು ಕಲಿಯುಗದ ನೀವೇ ಪಾಪಿಗಳು, ಸತ್ಯ ಸುಳ್ಳು ಮಾಡೋಕೆ ಹೋಗಿದ್ದೀರಲ್ಲ. ಸೊ ಹಣೆ ಬರ ಯಾವತ್ತೂ ಸುಳ್ಳಾಗಲ್ಲ. ಶಾರ್ಟ್ ಟರ್ಮ್ ಇವೆಂಟ್ಸ್ ಶಕುನಶಾಸ್ತ್ರ ಪಕ್ಕ ವರ್ಕ್ ಆಗುತ್ತೆ. ಯಾಕೆಂದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ, ಅನುಭವ. ವಿದ್ಯೆ ಕಲ್ತಿರೋದು ಕನ್ಫ್ಯೂಷನ್ ಆಗ್ಬೋದು, ಅನುಭವ ಸುಳ್ಳಾಗಲ್ಲ. ನಾನೇನೇ ಹೇಳಿದರೂ ಇಲ್ಲಿಂದ ಹೇಳಿರ್ತೀನಿ, ಹಾರ್ಟಿಂದನೇ ಹೇಳಿರ್ತೀನಿ. ಏಕೆಂದರೆ ಸುಳ್ಳು ನನ್ನ ಬಾಯಿಂದನೂ ಬರ್ಬೋದು ಮಿಸ್ ಆಗಿ. ಏಕೆಂದರೆ ನಂದು ಗ್ರಹಚಾರಗಳು ಅಂತ ಇರುತ್ತೆ, ಕರ್ಮಫಲ ಅಂತ ಒಂದಿರುತ್ತೆ, ಎಲ್ಲ ಮಿಸ್ ಆಗಿ ಭಗವಂತ ನುಡಿಸ್ಬೋದು. ಆದರೆ ಎಲ್ಲ ಟೈಮಲ್ಲಿ ಸುಳ್ಳು ಹೇಳಲ್ಲ. 99% ಸತ್ಯ ಆದಷ್ಟು ಹೇಳೋಕ್ಕೆ ಟ್ರೈ ಮಾಡೋದು, ಹೇಳೋದು. 1%ಅಲ್ಲೆಲ್ಲೋ ಸುಳ್ಳು ಬರ್ಬೋದೇನೋ, ಮಿಸ್ ಆಗಿ ಬರ್ಬೋದು. ಓಕೆ, ಯಾಕೆಂದ್ರೆ ನಾವು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ. ಅಯ್ಯೋ ನಾನು ತಪ್ಪೇ ಮಾಡಲ್ಲ, ಶಾಸ್ತ್ರ ಸುಳ್ಳೇ ಹೇಳಲ್ಲ, ಎಲ್ಲೋ ಒಂದು ಕಡೆ ಆಗ್ಬೋದು. ಎಲ್ಲ ಮನುಷ್ಯನಲ್ಲೂ ದೋಷ ಇದೆ, ನಮ್ಮಲ್ಲೂ ಭಗವಂತ 1% ದೋಷ ಕೊಡ್ಬೋದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಶಾಸ್ತ್ರನ ನಂಬಿದವ್ರಿಗೆ ಭಗವಂತ ಯಾವತ್ತೂ ಸುಳ್ಳು ಮಾಡಿಲ್ಲ. ಶಾಸ್ತ್ರ ಅಂದರೆ ಪರಿಹಾರ ಅಲ್ಲ. ಎಷ್ಟೋ ಜನ ಅಯ್ಯೋ ನನಗೆ ಸಾಲ ಇದೆ ಪರಿಹಾರ ಅಂತೆ. ಸಾಲ ಮಾಡ್ಕೊ ಅಂತ ಹೇಳ್ದಾರೆ ನಿಮ್ಮನ್ನು. ಯಾರು ಹೇಳ್ದರು? ಸಾಲ ಮಾಡ್ಕೊಳ್ದೇನೆ ಬದುಕು ಅಂತ ಭಗವಂತ ಶಾಸ್ತ್ರದಲ್ಲಿ ಕೊಟ್ಟಿರೋದು ಋಷಿಮುನಿಗಳು. ಮಾಡಿಕೊಂಡ್ರು ಸ್ವಲ್ಪ ಮಾಡ್ಕೊ, ಅದು ನಿನಗೆ ಎಫೆಕ್ಟ್ ಮಾಡಬಾರ್ದು ಮಾನಸಿಕವಾಗಿ. ಈ ರೀತಿ ಸಾಲ ಮಾಡಬೇಕಂತೆ. ಸಾಲ ಮಾಡ್ಕೊಂಬಿಡೋದು ಶಾಸ್ತ್ರಕ್ಕೆ ಹೋಗೋದಂತೆ ಜ್ಯೋತಿಷ್ಯ ಕೇಳೋಕ್ಕೆ. ನಾನು ಜ್ಯೋತಿಷ್ಯ ಕೇಳಿದೆ, ಅವನೇನೋ ಪರಿಹಾರ ಕೊಟ್ಬಿಟ್ಟ, ನನ್ನ ಸಾಲನೇ ತೀರ್ತಾ ಇಲ್ಲ. ಶಾಸ್ತ್ರ ಎಲ್ಲ ಸುಳ್ಳು. ಮಾಡ್ಕೊಳ್ಳೋಕೆ ತಪ್ಪಿಕೊಂಡು ನೀವು ಬೈಯೋದು ಶಾಸ್ತ್ರನ, ಜ್ಯೋತಿಷಿಗಳನ್ನ. ಕೆಟ್ಟ ಜ್ಯೋತಿಷಿಗಳನ್ನ ಬೈದು ಉಪಕಾರ ಹಾಕಿ ಪುಣ್ಯ ಬರುತ್ತೆ. ಒಳ್ಳೆಯವ್ರನ್ನ ಹಾಕಕ್ಕೆ ಹೋಗ್ಬೇಡಿ, ಭಗವಂತ ನೋಡ್ತಾ ಇರ್ತಾನೆ. ಎಲ್ಲಿ ಚಚ್ಚಬೇಕು ಅಲ್ಲಿ ಚಚ್ಚುತ್ತಾನೆ ನಿಮ್ಮನ್ನು. ಕಾಲ ಬಂದಾಗ, ಕಾಲ ಹಂಗೆ ಅಲ್ವ ನಡೀತಾ ಇರೋದು. ಸೊ ಹಾಗೆ. ಓಕೆ, ಇಷ್ಟನ್ನು ಹೇಳಿ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.